ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಈ ವಾರ ನಿಮ್ಮ ರೊಮ್ಯಾನ್ಸ್, ಡೇಂಜರ್, ಲವ್ ಲೈಫ್ ಅಲ್ಲಿ ಏನ್ ಬದಲಾವಣೆ ಬರುತ್ತೆ ಅಂತ ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಎಲ್ಲರೂ ಮುಖವಾಡ ಹಾಕೊಂಡಿದ್ದಾರೆ. ಮುಖವಾಡದ ಹಿಂದಿನ ಸತ್ಯನ ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ನೀವು ಮುಖವಾಡನ ಕಳ್ಚಿ ನಿಜವಾದ ಪ್ರೀತಿ ಇದ್ರೆ ಮಾತ್ರ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ಈ ಒಂದು ಕಳ್ಳಾಟದ ಪ್ರೀತಿಗೆ, ಮುಖವಾಡದ ಪ್ರೀತಿಗೆ ಯಾವುದೇ ಒಂದು ಅವಕಾಶ ಇರೋದಿಲ್ಲ. ಓಕೆ, ಎಚ್ಚರಿಕೆಯಿಂದ ಇರಿ. ಮೊದಲನೇದು, ಎರಡನೇದು, ಮೂರನೇದು, ಮೂರು ಬೇಕು ಅಂದ್ರೂ ಕೂಡ ಆಯ್ಕೆ ಮಾಡಿ. ಮೊದಲನೇದು, ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಆಗತ್ತೆ. ನಿಮ್ಮಿಬ್ಬರ ಲವ್ ಲೈಫ್ ಒಂದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಬೇಸ್ ಆಗಿರುವಂಥದ್ದು. ಹಿಂದಿನ ವ್ಯಕ್ತಿ ಜೊತೆನೆ ನಿಮ್ಮ ಒಂದು ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನಿಮ್ಮ ಎಕ್ಸ್ ಎನರ್ಜಿನ ಬಿಟ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ, ಕೆರಿಯರ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು, ನಿಮ್ಮ ಹತ್ರ ದುಡ್ಡಿಲ್ಲ ಅಂತನೋ ಅಥವಾ ಕೆಲಸ ಇಲ್ಲ ಅಂತನೋ ಏನೋ ಒಂದು ಕಾರಣಕ್ಕೆ ನಿಮ್ಮ ಒಂದು ಪ್ರೀತಿನ ರಿಜೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವರಿಗೆ ಕೆಲವು ರೀತಿಯಲ್ಲಿ ಇರುತ್ತೆ. ಅವರಿಗೆ ನಿಮ್ಮನ್ನ ಬಿಡಕ್ ಆಗಲ್ಲ, ತುಂಬಾ ಅಟ್ರಾಕ್ಷನ್ ಇದೆ. ಹಾಗಾಗಿ ನಿಮ್ ಬಗ್ಗೆ ಅವರಿಗೆ ತುಂಬಾ ಒಲವಿದೆ. ನಿಮ್ಮನ್ನ ಎಲ್ಲಂದ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ರೀಕನ್ಸಿಲೇಷನ್ ಆಗತ್ತೆ. ನಿಮ್ಮ ಎಕ್ಸ್ ನಿಮ್ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪಾಸ್ಟ್ ಲೈಫ್ ಪರ್ಸನ್ ಕೂಡ ಇದ್ದಾರೆ, ಪಾಸ್ಟ್ ಪರ್ಸನ್ ಕೂಡ ಇದ್ದಾರೆ. ಜೊತೆಗೆ ಫ್ರೆಂಡ್ಸ್ ಹೆಲ್ಪ್ ತಗೊಂಡ್ರೆ ನಿಮ್ಗೆ ಇವ್ರ ಜೊತೆ ಮತ್ತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಈ ವಾರದಲ್ಲಿ ಇದೆ. ಇಟ್ಸ್ ಎ ವಾರ, ಒಂದ್ ವಾರದಿಂದ ಒಂದ್ ತಿಂಗಳೊಳಗೆ ಆಗಬಹುದು ಇದು. ಸೊ ಕೆಲವರು ಓಡೋಗಿ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ರಿಯೂನಿಯನ್ ಆಗೋದ್ರ ಜೊತೆಗೆ ಕೆಲವರಿಗೆ ಹೊಸ ಪ್ರೀತಿ ಬರ್ತಾ ಇದೆ. ಎಕ್ಸ್ ನ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ನೀವು ರಿಲೇಶನ್ಶಿಪ್ ಅನ್ನ ಅಥವಾ ಎಂಗೇಜ್ಮೆಂಟ್ ನ ಮಾಡ್ಕೊಳ್ತೀರಾ. ಕೆಲವರು ನಿಮ್ ವ್ಯಕ್ತಿ ಜೊತೆನೆ ನೀವು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಳ್ತೀರಾ. ಇಲ್ಲಿ ಬಂದಿರೋದೇ ಹಾಗೆ. ಸೊ ಹಾಗಾಗಿ ಹಾಗೆ ಹೇಳ್ಬೇಕು. ಸೊ NLRYFHCAFPET ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇಲ್ಲ, ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಸ್ಟಕ್ ಮಾಡ್ಕೊಂಡಿದ್ದೀರಾ, ಅದರಿಂದ ಹೊರಗೆ ಬಂದ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಇವರೇ ನಿಮ್ ಜೀವನಕ್ಕೆ ಅಂತ ದೇವರು ನಿರ್ಧಾರ ಮಾಡಿರುವಂತ ವ್ಯಕ್ತಿ. ಇವರಿಗೆ ನಿಮ್ ಜೀವನದಲ್ಲಿ ಒಂದು ಚಾನ್ಸ್ ಅನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ಇವರೇ ನಿಮ್ಮ ದ ಒನ್ ಪರ್ಸನ್ ಇರ್ಬೋದು. ಈ ಫ್ಲರ್ಟ್ ಎನರ್ಜಿ ಸ್ವಲ್ಪ ಇದೆ, ಅದರಿಂದ ಒಂಚೂರು ಸ್ಟ್ರಾಂಗ್ ರಿಲೇಶನ್ಶಿಪ್ಪಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಸೊ ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಒಂದು ಅವಕಾಶನ ಕೊಟ್ಟು ನೋಡಿ, ಇನ್ನೊಂದು ಅವಕಾಶನ ಅನ್ನುವಂಥದ್ದು ಕೂಡ ಇದೆ. WYPGRCFTCBOSRL ಲೆಟರ್, ಈ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಪಾಸಿಟಿವ್ ಆಗಿ ನಿಮ್ಮ ಲವ್ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹನಿಮೂನ್ ಎನರ್ಜಿ ಇದೆ. ಮ್ಯಾರೇಜ್ ಆಗಿ ಹೋಗ್ತಿರೋ ಹಾಗೆ ಹೋಗ್ತಿರೋ ನಿಮಗ್ ಬಿಟ್ಟಂತ ವಿಚಾರ. ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ. ನಿಮ್ಮ ಎಕ್ಸ್ ನ ನಿಮ್ ಜೀವನದಿಂದ ತೆಗೆದುಹಾಕಿ. ಸೊ ಅವ್ರ ಎನರ್ಜಿ ಬೇಡ ನಿಮ್ಗೆ.
ಅವರಿಂದ ಸಪ್ರೇಷನ್ ಮಾಡ್ಕೊಳ್ಳಿ, ಸಪ್ರೇಟ್ ಆಗಿ ಅನ್ನುವಂಥದ್ದು ಇದೆ. ಸೊ ಅಲ್ಲಿ ಬರೀ ಆಟ ಬಿಟ್ರೆ ಬೇರೆ ಏನೂ ಇಲ್ಲ. ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಎಲ್ಲೋ ಕೊಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ, ಅಥವಾ ಅದು ಮುಂದುವರಿಯಲ್ಲ ಅಂತ ಅನ್ಸುತ್ತೆ. ನೀವು ಸೆಲ್ಫ್ ಲವ್ ಕಡೆ ಸದ್ಯಕ್ಕೆ ಹೆಚ್ಚಿನ ಗಮನನ ಕೊಡಿ. ಟ್ರೂ ಲವ್ ಬರುವಂತ ಸಾಧ್ಯತೆ ಇದೆ. ಟ್ರೂ ಲವ್ ಬರುತ್ತೆ. ಸದ್ಯಕ್ಕೆ ನಿಮ್ಮ ಎಕ್ಸ್ ಎನರ್ಜಿನ ರಿಲೀಸ್ ಮಾಡಿ ಸಪ್ರೆಷನ್ ಎನರ್ಜಿಗೆ ಬರ್ತೀರಾ ಅನ್ನುವಂಥದ್ದು ಇದೆ. TLYFPSYEHMSO ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.